ಹೌದೇನಪ್ಪ ರವಿ, ಹಿಂಗೆಲ್ಲ ಆಯ್ತೇನೋ? ಹೌದಮ್ಮ, ನನ್ನ ಪ್ಲಾನ್ ಕೇಳಿ ತುಂಬಾ ಖುಷಿ ಪಟ್ರು ಓನರು. ಇಷ್ಟು ದಿನ ತುಂಬಾ ಲಾಸ್ ಅಲ್ಲಿ ನಡೀತಿತ್ತು ಅಂತ ಅನ್ಸುತ್ತೆ. ಇವ್ರು ಮುಂಚೆನೇ ಈ ಐಡಿಯಾ ಯೂಸ್ ಮಾಡಿದ್ರೆ ಇಷ್ಟೊತ್ತಿಗೆ ಚೆನ್ನಾಗಿರತ್ತಮ್ಮ ಬಿಸ್ನೆಸ್ಸು. ಅಂಗಡಿ ತುಂಬಾ ದೊಡ್ಡದೇನೆ. ಹೋಗ್ಲಿ ಬಿಡ್ರಿ, ಅಡ್ವಾನ್ಸ್ ಇಲ್ದೇನೆ ಮನೆ ಕೊಟ್ಟಿದ್ದಾರೆ, ಮತ್ತೆ ಸ್ವಲ್ಪ ಸಂಬಳ ಜಾಸ್ತಿ ಕೊಟ್ಟು ಕೆಲ್ಸನೂ ಕೊಟ್ಟಿದ್ದಾರೆ. ನೀವು ಕೊಟ್ಟಿರೋ ಐಡಿಯಾದಿಂದ ಅವ್ರಿಗೆ ಒಳ್ಳೇದಾಗ್ಲಿ, ಅವರಿಂದ ನಾವು ಚೆನ್ನಾಗಿದ್ದೀವಿ. ಇನ್ಮೇಲೆ ವ್ಯಾಪಾರ ಚೆನ್ನಾಗಾಗೋ ಥರ ನೀವು ನೋಡ್ಕೋಬೇಕು ರೀ. ಅವ್ರಿಗಿನ್ನೂ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಐಡಿಯಾಗಳನ್ನ ಕೊಡ್ತಾ ಇರಿ, ಅವ್ರ ಬಿಸ್ನೆಸ್ಸು ಚೆನ್ನಾಗಾಗ್ಲಿ. ಹಾ ಲಕ್ಷ್ಮಿ, ಪಾಪ ಅವರು ತುಂಬಾ ಒಳ್ಳೆಯವರು. ಅದಕ್ಕೆ ಆ ದೇವರೇ ಕಳ್ಸಿದಾನೆ ಅಂತ ಅನ್ಸುತ್ತೆ ನಮಗೋಸ್ಕರ. ಮನೆ ಬಿಟ್ಟು ಬಂದ್ಮೇಲೆ ನನ್ಗೆ ಎಷ್ಟು ಒಂಥರ ಗಾಬರಿ ಆಗ್ಬಿಟ್ಟಿತ್ತು ಅಂದ್ರೆ, ಎಲ್ಲಿರೋದು ಏನೋ, ತಿನ್ನೋದಕ್ಕೆ ಊಟಕ್ಕೆ ಏನ್ ಮಾಡೋದು ವ್ಯವಸ್ಥೆ ಅನ್ನೋ ತರ ತುಂಬಾನೇ ಟೆನ್ಷನ್ ಆಗೋಗಿದೆ. ಆದ್ರೆ ಕೊನೆಗೂ ಒಳ್ಳೆಯವ್ರಿಗೆ ಆ ದೇವ್ರು ಕೈ ಬಿಡೋದಿಲ್ಲ ಅಂತಾರಲ್ಲ, ಆ ದೇವ್ರು ಇವ್ರ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಿದ್ದಾನೆ ಅನ್ಸುತ್ತೆ. ಸರಿ, ದೇವ್ರು ಇರೋದು ನಿಜ ಅನ್ಸುತ್ತೆ ಲಕ್ಷ್ಮಿ. ಹೌದು ರೀ, ದೇವ್ರು ಇದ್ದಾನೆ. ಆದ್ರೆ ಈಗ ನಮ್ಮನ್ನ ದೇವ್ರು ಪರೀಕ್ಷೆ ಮಾಡ್ತಿದ್ದಾನಷ್ಟೇ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ, ನೋಡ್ತಾ ಇರಿ. ಇವಾಗ ಏನಾಗಿರೋದಂಥದ್ದು, 3 ಹೊತ್ತು ತಿನ್ನೋದಕ್ಕೆ ಊಟ ಇದೆ, ಇರೋದಕ್ಕೆ ಅಂತ ಒಂದು ಮನೆ ಇದೆ, ನಿಮಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ. ಎಷ್ಟೋ ಜನಕ್ಕೆ ತಿನ್ನೋದಕ್ಕೆ ಊಟನೂ ಇರೋದಿಲ್ಲ ಅಲ್ವರಿ. ಇನ್ನು ಕೆಲವರಿಗೆ ಹಾಕೊಳ್ಳೋದಕ್ಕೆ ಬಟ್ಟೆ ಇರೋದಿಲ್ಲ, ಇರೋದಕ್ಕೆ ಮನೆ ಇರೋದಿಲ್ಲ. ಆದ್ರೆ ದೇವರು ನಮಗೆ ಅಂತ ಗತಿ ತಂದಿಲ್ಲ. ನಮ್ಮ ಹಿರಿಯರು ಮಾಡಿರೋ ಪುಣ್ಯ ಇರಬೇಕು ನಮ್ಮನ್ನ ಹೀಗೆ ಕಾಪಾಡ್ತಾ ಇದೆ. ಹೌದು ಕಣಮ್ಮ ಲಕ್ಷ್ಮಿ, ಸರಿಯಾಗಿ ಹೇಳ್ದೆ ನೀನು. ಎಲ್ಲ ನಮ್ಮ ಹಿರಿಯರು ಮಾಡಿರೋ ಪುಣ್ಯ ಈಗ ನಮ್ಮನ್ನ ಕಾಪಾಡ್ತಾ ಇದೆ. ಅದಕ್ಕೇನೆ ಹೇಳೋದು, ಯಾರಿಗೂ ಅನ್ಯಾಯ ಮಾಡಬಾರ್ದು, ಕೆಟ್ಟದನ್ನ ಬಯಸಬಾರ್ದು. ಒಳ್ಳೇದು ಮಾಡೋದಕ್ಕಾಗಲಿಲ್ಲ ಅಂದ್ರೂ ಕೆಟ್ಟದ್ ಮಾತ್ರ ಬಯಸಬಾರ್ದು ಅಂತ. ಹೇಗೋ ಬಿಡಪ್ಪ ರವಿ, ನಿಂಗೊಂದು ಒಳ್ಳೆ ಕೆಲಸ ಸಿಕ್ತಲ್ಲ, ಅಲ್ಲಿ ಒಳ್ಳೆ ಹೆಸರು ಮಾಡ್ಬೇಕು ನೀನು. ಏ ಜಯ, ನಿಮ್ ಚಿಕ್ಕಮ್ಮನ ಇಲ್ಲ ಕರೆಯೋದಲ್ವೇನೆ? ಪಾಪ ಊಟ ಏನಕ್ಕೆ ತಗೊಂಡೋಗಿ ರೂಮಿಗೆ ಕೊಟ್ಟೆ? ಹೀಗೆ ಮಾತಾಡ್ತಾ ಊಟ ಮಾಡ್ಬೋದಿತ್ತು ಎಲ್ಲರೂ. ರೀ, ನಮ್ ಚಿಕ್ಕಮ್ಮ ಗೊತ್ತಲ್ಲ ನಿಮಗೆ, ಯಾಕೋ ಸೊಂಟ ನೋವು ಅಂತ ಇದ್ರು, ರೂಮ್ಗೆ ತಂದ್ಕೊಡು ಅಂತ ಹೇಳಿದ್ರು. ಊಟನೇ ಬೇಡ ಅಂತ ಹೇಳ್ತಾ ಇದ್ರು. ರವಿ ಮೀನ್ ತಂದಿದ್ದಾನೆ ಅಂತ ಗೊತ್ತಾದ್ಮೇಲೆ, ಊಟ ಕೊಡಮ್ಮ ಸ್ವಲ್ಪ ಮಾಡ್ತೀನಿ ಇಲ್ಲೇ, ನೀವು ಅಲ್ಲಿ ಊಟ ಮಾಡಿ ನಾನು ಇಲ್ಲಿ ಮಾಡ್ತೀನಿ ಅಂದ್ರು. ಹೇಗೋ ಮೀನ್ ತಂದಿದ್ದಕ್ಕಾದ್ರೂ ಊಟ ಮಾಡ್ತಿದಾರಲ್ಲ ಅಂತ ಸಮಾಧಾನ ಮಾಡ್ಕೊಂಡಿರಿ. ಹಾತೆ ನಾನು ಹೋಗಿ ಮುಲಾ ಮಚ್ಚಿದೆ. ವಯಸ್ಸಾಗ್ತಾ ಆಗ್ತಾ ಹೀಗೆ ಆ ನೋವು ಈ ನೋವು ಇದು ಸಹಜ ಅಲ್ವಾ, ಏನು ಮಾಡೋದಕ್ಕಾಗೋದಿಲ್ಲ. ಅವ್ರಿಗೂ ಮೀನಂದ್ರೆ ಇಷ್ಟ ಅಂತ ಅನ್ಸುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕೊಂಡು ಕೊಟ್ಟಿದ್ದೀನಿ. ಚಿನಿಮಾ, ಬೇಗ ಬೇಗ ತಿನ್ನು ಮಗಳೇ ನೀನು. ಊಟ ಬೇಡ ನನಗೆ, ಬರೀ ಮೀನೇ ಬೇಕು ಅಂತ ಹಾಕ್ಸ್ಕೊಂಡಿದ್ಯಾ, ತಿನ್ನಮ್ಮ. ಹೂಮ್ಮ, ನಾನು ಎಲ್ಲ ಖಾಲಿ ಮಾಡ್ತೀನಿ, ನೋಡ್ತೀರಿ, ಎಲ್ಲ ಖಾಲಿ ಮಾಡಿಬಿಡ್ತೀನಿ. ಸರಿ ಮಗಳೇ, ಎಲ್ಲಾನು ಖಾಲಿ ಮಾಡು. ಖಾಲಿ ಆದ್ಮೇಲೆ ನನಗೆ ಹೇಳು, ಇನ್ನೂ ಬೇಕಾದ್ರೆ ಕೊಡ್ತೀನಿ. ಬೇಡಮ್ಮ, ನನಗೆ ಇಷ್ಟೇ ಸಾಕು. ನಂದು ಪುಟ್ಟು ಹೊಟ್ಟೆ ಅಲ್ವಾ, ಹೊಟ್ಟೆ ತುಂಬ ಹೋಗ್ಬಿಡುತ್ತಪ್ಪ ನಂದು. ಆದರೆ ಊಟ ಕೊಡಬೇಡ, ಊಟ ಬೇಡ. ಸರಿ, ಇಷ್ಟು ಖಾಲಿ ಮಾಡಿದ್ರೆ ನೀನು ನಾನು ಊಟ ಕೊಡೋದಿಲ್ಲ. ಇಲ್ಲ ಅಂದ್ರೆ ಒಂದು ಮುದ್ದೆ ಫುಲ್ ತಿನ್ನಿಸ್ತೀನಿ ನೋಡು. ಇಲ್ಲಮ್ಮ, ನಾನು ಮೀನು ತಿಂತೀನಿ, ಫುಲ್ ಖಾಲಿ ಮಾಡ್ತೀನಿ, ನೋಡ್ತೀರಿ. ನಂಗೆ ಊಟ ಬೇಡಪ್ಪ. ರವಿ, ಏನಪ್ಪ ಇವತ್ತು ಇದ್ದಕ್ಕಿದ್ದಂಗೆ ಮೀನ್ ತಂದ್ಬಿಟ್ಟಿದ್ಯಲ್ಲ? ಅದು ಅಮ್ಮ, ಡೈಲಿ ಬೇಳೆ ಸಾರಿ ಊಟ ಮಾಡ್ತಿದ್ವಲ್ಲ, ಕೈಯಲ್ಲಿ ಕಾಸು ಅಷ್ಟಾಗಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ತರಕಾರಿ ತರ್ತಾ ಇದ್ದೆ. ಪಾಪ ನಿಮ್ಗೂ ವಾರಕ್ಕೊಂದ್ಸತಿ ಚಿಕನ್ನು ಮಟನ್ ತಿಂದು ಅಭ್ಯಾಸ. ಇದ್ದಕ್ಕಿದ್ದಂಗೆ ಎಲ್ಲಾನು ಬಂದಾಗ್ಬಿಟ್ರೆ ಏನೋ ಒಂಥರ ಆಗುತ್ತಲ್ವಾ. ಅದಕ್ಕೆ ಇವತ್ತಿನ ದಿನಾನಾದರೂ ರುಚಿಯಾಗಿ ಊಟ ಮಾಡೋಣ ಅಂತ ಹಾಗೆ ಬರ್ತಾ ಮೀನು ನೋಡಿದೆ. ಹೀಗೋ ಓನರ್ ಇವತ್ತು 500 ರೂಪಾಯಿ ಕೊಟ್ಟಿದ್ರು. ಅದರಲ್ಲಿ 200 ರೂಪಾಯಿಗೆ ಮೀನು ತೊಗೊಂಡು ಮತ್ತೆ ಅದಕ್ಕೆ ಬೇಕಾಗಿರೋ ಮಸಾಲೆ ಐಟಮ್ನೆಲ್ಲ ಒಂದು 100 ರೂಪಾಯಿ ಆಯ್ತಮ್ಮ. 300 ರೂಪಾಯಿ ಖರ್ಚಾಯಿತು. ಇನ್ನು 200 ರೂಪಾಯಿ ಇದೆ, ಲಕ್ಷ್ಮಿ ಕೈಲಿ ಕೊಟ್ಟಿದ್ದೀನಿ. ಜೋಪಾನವಾಗಿ ಎತ್ತಿಟ್ಟಿದ್ದಾಳೆ, ಏನಕ್ಕಾದ್ರೂ ಆಗುತ್ತೆ. ಹೌದತ್ತೆ, ಕೆಲವೊಂದ್ಸರಿ 1 ರೂಪಾಯಿನೂ ಎಷ್ಟು ಮುಖ್ಯ ಆಗ್ಬಿಡುತ್ತೆ ಅಂದರೆ, 1 ರೂಪಾಯಿಗೂ ನಾವು ತುಂಬ ತಡ್ಕಾಡ್ತಿರ್ತೀವಿ. ಅದಕ್ಕೆ ಪ್ರತಿದಿನ ಉಳಿಯೋದ್ರಲ್ಲಿ ಸ್ವಲ್ಪ ಎತ್ತಿಡೋಣ ಅಂತ. ಮುಂದೆ ಯಾವತ್ತಾದ್ರೂ ಒಂದಿನ ಬೇಕಾಗುತ್ತಲ್ವಾ? ಹೌದಮ್ಮ ಲಕ್ಷ್ಮಿ, ಖಂಡಿತ. ನಾನು ನಿಮ್ಮ ಮಾವನ ಮದುವೆ ಮಾಡ್ಕೊಂಡಾಗ ನಾವು ಏನು ಅಷ್ಟು ಅನುಕೂಲವಾಗಿರ್ಲಿಲ್ಲ. ನಾನು ಹೀಗೆ 1 ರೂಪಾಯಿನೇ ಕೂಡಿಟ್ಟು ಒಂದು ಮನೆ ಅಂತ ಮಾಡ್ಕೊಂಡ್ವಿ, ಒಂದು ಸ್ವಂತ ಆಫೀಸ್ ಅಂತ ಮಾಡ್ಕೊಂಡ್ವಿ. ಕೂಡಿಟ್ಟಿಲ್ಲ ಅಂದಿದ್ರೆ ಅಷ್ಟೆಲ್ಲ ಮಾಡಕ್ಕೆ ಆಗ್ತಿರ್ತೇನಮ್ಮ. ಕೂಡಿಡ್ಬೇಕಮ್ಮ, ಕೂಡಿಡ್ಬೇಕು. ಅತ್ತೆ, ನಿಮಗೆ ಒಳಗಡೆ ಮಲಗೋದಕ್ಕೆಲ್ಲ ರೆಡಿ ಮಾಡಿದ್ದೀನಿ, ಎಲ್ಲ ಹಾಸಿದ್ದೀನತ್ತೆ. ಹೊರಗಡೆ ತುಂಬ ಮಳೆ ಬರ್ತಾ ಇದೆ. ಹೋಗಿ ಅತ್ತೆ, ಮಲ್ಕೋ, ಹೋಗಿ ಮಾವ. ಅಮ್ಮ ಲಕ್ಷ್ಮಿ, ನೋಡ್ಕೊಂಡ್ರೆ ನಿಮ್ಮಿಬ್ರನ್ನ ಒಳಗಡೆ ಬೆಚ್ಚಗೆ ಮಲಗಿಸಿ, ನಾವು ವಯಸ್ಸಾಗಿರೋರು ಹಾಲಲ್ಲಿ ಒಂದು ಕಡೆ ಮಲ್ಕೋಬೇಕು. ಅಂಥದ್ರಲ್ಲಿ ನೀವು ನಮ್ಮನ್ನ ಒಳಗಡೆ ಬೆಚ್ಚಗೆ ಮಲಗಿಸಿ ಈ ಥಂಡಿಲಿ ಹಾಲಲ್ಲಿ ಮಲ್ಕೋತಿರಲ್ಲಮ್ಮ. ಮಗುನಾದರೂ ಕಳ್ಸಮ್ಮ ಲಕ್ಷ್ಮಿ, ಮಲಗಿಸ್ಕೋತೀನಿ. ಅತ್ತೆ, ಕಳಿಸ್ತಾ ಇದ್ದೆ, ಒಳಗಡೆ 3 ಜನಕ್ಕೆ ಜಾಗ ಸಾಕಾಗೋದಿಲ್ಲ, ತುಂಬ ಇಕ್ಕಟ್ಟಂತ ಅನ್ಸುತ್ತೆ, ನನಗೆ ಗೊತ್ತು. ಹಂಗಿರುವಾಗ ಚಿನಿಮನು ಕಳಿಸಿದ್ರೆ ಎಲ್ಲಿ ಮಲ್ಕೋತೀರ ಅತ್ತೆ? ಪರವಾಗಿಲ್ಲ ಬಿಡಿ, ಅಜ್ಜಿನೂ ನಮ್ಮ ಜೊತೆನೇ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಫ್ರೀಯಾಗಿರ್ಬೇಕಲ್ವಾ ಮಲ್ಗೋದಕ್ಕೆ. ಪರವಾಗಿಲ್ಲ ಬಿಡಿ ಅತ್ತೆ, ನಮ್ಮ ಜೊತೆನೇ ಮಲ್ಕೊಳ್ಳಿ ಬಿಡಿ, ಏನಾಗೋದಿಲ್ಲ. ಅವಳಿಗೆ ಅವ್ರ ಅಪ್ಪನ ಜೊತೆ ಮಲ್ಗೆ ಅಭ್ಯಾಸ, ನಿಮಗೆ ಗೊತ್ತಲ್ಲ. ಅದು ಅಲ್ಲದೆ ಅವ್ರ ಅಪ್ಪ ಇವತ್ತು ಅವಳಿಗೆ ಅಂತ ಒಂದು ಗೊಂಬೆದು ಬ್ಲ್ಯಾಂಕೆಟ್ ತಂದಿದ್ದಾರೆ. ನೆನ್ನೆಲ್ಲ ಪೂರ್ತಿ ಹಠಾನೆ ಅವಳದು.
ನನಗೆ ಗೊಂಬೆದು ಬೆಡ್ಶೀಟ್ ಬೇಕು ಅಂತ. ಅದಕ್ಕೆ ಇವತ್ತು ತಗೊಬಂದಿದ್ದಾರೆ. ನಾನು ಹೇಳ್ದೆ ಇಂಥ ಸಮಯದಲ್ಲಿ ಏನಕ್ಕೆ ಇದೆಲ್ಲ ಖರ್ಚು ಅಂತ. ಮಗಳು ಕೇಳಿ ಚಿಕ್ಕ ಆಸೆನೂ ಪೂರೈಸೋಕ್ಕಾಗಲ್ವಾ ನನಗೆ ಲಕ್ಷ್ಮಿ? ಏನಾಗಲ್ಲ ಬಿಡು, ಇರಲಿ ಅಂತ ಅಂದರು. ಇನ್ನೇನು ಮಾಡೋದತ್ತೆ, ನಿಮಗೆ ತೋರಿಸಿಲ್ಲ ಅಲ್ಲ, ಇರಿ ತಗೊಂಡು ಬರ್ತೀನಿ. ಅಮ್ಮ, ನೀವೇನು ನೊಂದ್ಕೋಬೇಡಿ, ನಾವು ಆರಾಮಾಗಿ ಮಲ್ಕೋತೀವಿ ಇಲ್ಲಿ. ನಂಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಸ್ವಲ್ಪ ಚಳಿ ಜಾಸ್ತಿ ಅಂತಾನೆ ಬ್ಲಾಂಕೆಟ್ ತೊಗೊಬಂದೆ. ಬ್ಲಾಂಕೆಟ್ ಮೇಲೆ ಮಲ್ಕೊಂಡ್ರೆ ಬೆಚ್ಚಗೆ ಇರುತ್ತೆ. ಇಷ್ಟು ದಿನ ಚಾಪೆ ಮೇಲೆ ಮಲ್ಕೋತಾ ಇದ್ವಿ, ಅದಕ್ಕೆ ಸ್ವಲ್ಪ ಥಂಡಿ ಅನಿಸ್ತಾ ಇತ್ತು. ಚಿನಿಮಗೂ ಕೂಡ ಸ್ವಲ್ಪ ನೆಗಡಿ ಆಗಿರಂಗಿತ್ತು. ಅದಕ್ಕೇ ಹುಷಾರ್ ತಪ್ಪಿಡ್ತಾಳೆ ಅಂತ ಬ್ಲಾಂಕೆಟ್ ತೊಗೊಬಂದೆ. ಕಣಪ್ಪ ರವಿ, ನಾನು ಅದನ್ನೇ ಹೇಳ್ಬೇಕಂತ ಇದ್ದೆ. ಚಿನ್ಮ ಯಾಕೋ ರಾತ್ರಿ ಎಲ್ಲ ಕೆಮ್ತಾ ಇದ್ಲು, ಬೆಳಗ್ಗೆಯಿಂದ ಬೇರೆ ಮೂಗು ಸೋರ್ತಾ ಇತ್ತು. ಒಂದು ಬ್ಲ್ಯಾಂಕೆಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ಕೊಂಡಿದ್ದೆ. ನೀನೇ ತಂದೆ ನೋಡು. ನೋಡಿ ಅತ್ತೆ, ಇದೇ ಆ ಬ್ಲ್ಯಾಂಕೆಟ್. ಜೊತೆಗೆ ದಿಂಬು ಎಲ್ಲ ತಗೊಬಂದಿದ್ದಾರೆ. ಹೌದು ಮಗಳೇ, ನಿನಗೋಸ್ಕರ ಅಂತಾನೆ ತಂದೆ. ನೋಡ್ರಿ ಅವಳ ಖುಷಿನ. ಹೌದು ಲಕ್ಷ್ಮಿ, ಮಕ್ಕಳು ಈ ಚಿಕ್ಕ ಚಿಕ್ಕ ಆಸೆಗಳನ್ನ ನೆರವೇರಿಸೋದ್ರಲ್ಲಿ ಎಷ್ಟು ಖುಷಿ ಇದೆ ಅಲ್ವಾ? ಹೌದು ರೀ, ಇಷ್ಟೊಂದು ಖುಷಿ ಪಡ್ತಿದ್ದಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ತಂದಿದ್ದು ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಸರಿ ನಮ್ಮ ಲಕ್ಷ್ಮಿ, ನಾವು ಹೋಗಿ ಮಲ್ಕೋತೀವಿ, ನೀವೆಲ್ಲ ಮಲ್ಕೊಳ್ಳಿ. ಸರಿನಪ್ಪ ರವಿ, ನಾವು ಹೋಗಿ ಮಲ್ಕೋತೀವಿ. ಹಾಂ ಅಮ್ಮ ಲಕ್ಷ್ಮಿ, ಕಿಟಕಿಯೆಲ್ಲ ಹಾಕಿದೆಯಾ ನೋಡಮ್ಮ, ಆಚೆ ತುಂಬ ಮಳೆ ಬರ್ತಾ ಇದೆ. ಸೊಳ್ಳೆ ಗಿಳೆ ಬಂದದ ಮೇಲೆ ಇತ್ತೀಚೆಗೆ ಡೆಂಗ್ಯೂ ಜಾಸ್ತಿ ಆಗ್ತಿದೆಯಂತೆ. ಹಾ ಮಾವ, ಎಲ್ಲ ಕ್ಲೋಸ್ ಮಾಡಿದ್ದೀನಿ. ಸರಿ ನಮ್ಮ ಲಕ್ಷ್ಮಿ, ಹೋಗಿ ಮಲ್ಕೋತೀವಿ. ಹೇ ಚಿನಿಮಾ, ಕಣ್ಮುಚ್ಚು ಮಲ್ಕೋ. ಅಪ್ಪ ಮಲ್ಕೋತಾ ಇದ್ದೀನಪ್ಪ. ಚಿನಿಮಾ, ಕಣ್ ಬಿಟ್ಕೊಂಡು ಯಾರು ಮಲ್ಕೋತಾರ ಮಗಳೇ? ಕಣ್ಮುಚ್ಚು ನಿದ್ದೆ ಮಾಡು, ನಾಳೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಅಡ್ಮಿಷನ್ ಇದೆ ನಿಂದು. ಗೊತ್ತಮ್ಮ, ಈಗ ನೋಡಿ ಈಗ ಕಣ್ಮುಚ್ತೀನಿ. ಒಳ್ಳೆ ಹುಡುಗಿರಿ ನಿಮ್ಮ ಮಗಳು. ಹೇಳಿದ ತಕ್ಷಣ ಕಣ್ಮುಚ್ಕೊಬಿಟ್ಲು ನೋಡಿ. ಸರಿ ಮಲ್ಕೊಳ್ಳಿ, ಬೆಳಗ್ಗೆ ಕೆಲ್ಸಕ್ಕೆ ಹೊರಡಬೇಕು, ಹೊತ್ತಾಗತ್ತೆ. ಸರಿ ಲಕ್ಷ್ಮಿ, ನೀನು ಮಲ್ಕೋ. ಹಾಯ್ ಫ್ರೆಂಡ್ಸ್, ನಾವು ಹಾಕ್ತಿರೋಂಥ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ನಾವು ಹಾಕೋಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ ಆದಷ್ಟು ಬೇಗ ನಮ್ಮ ಚಾನಲಲ್ಲಿ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನಮ್ಮದು ಇನ್ನೊಂದು ಚಾನಲ್ ಆದಂತಹ MSN ಕಾರ್ಟೂನ್ ಕನ್ನಡ ಚಾನಲಲ್ಲೂ ಕೂಡ ದಿನಕ್ಕೆ ನಾವು ಒಂದು ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀವಿ. ಆ ಚಾನಲಲ್ಲೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.